ಓಂ ಸ್ವರ್ಣಾಕರ್ಷಣ ಕಾಲಭೈರವಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ಮನೆ ಅಂದರೆ ಮನೆಯೇ ಮಂತ್ರಾಲಯ ಅಂತ ಕರಿತೀವಿ, ಮನೆಯೇ ದೇವಾಲಯ ಅಂತ ಕರಿತೀವಿ. ಹಾಗೆಯೇ ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ ಅಂತ ನಾವು ಕರಿತೀವಿ. ಅದೇ ರೀತಿ ನೋಡೋಕೆ ಹೋದಾಗ ಮನೆಯಲ್ಲಿರ್ತಕ್ಕಂಥ ಕೆಲವು ಜಾಗಗಳು, ಕೆಲವು ಪ್ರದೇಶಗಳು ಬಹಳಷ್ಟು ಪ್ರಾಶಸ್ತ್ಯವನ್ನು ಪಡೀತವೆ. ಅದರಲ್ಲಿ ಅನೇಕ ಆ ಥರ ಪ್ರಾಶಸ್ತ್ಯ ಪಡೀತಕ್ಕಂತಹ ಅನೇಕಗಳಲ್ಲಿ ಒಂದಾಗಿರ್ತಕ್ಕಂಥದ್ದೇ ಹೊಸ್ತಿಲು. ಹೊಸ್ತಿಲನ್ನು ತುಳಿಯಬಾರದು. ಹೊಸ್ತಿಲನ್ನು ಹೇಗಿಟ್ಕೋಬೇಕು, ಮನೆಯ ಹೊಸಿಲು ಅಂತಾರೆ, ಹೊಸ್ತಿಲು ಅಂತಾರೆ. ಆ ಹೊಸ್ತಿಲನ್ನು ಹೇಗಿಟ್ಕೋಬೇಕು, ಅದರಿಂದಲೇ ಇಡೀ ಮನೆಗೆ ಅಲ್ಲಿ ಒಂದು ಟ್ರಾನ್ಸ್ಫಾರ್ಮರ್ ಇದ್ದಂಗೆ, ಅದು ಅಷ್ಟು ಪವರನ್ನು, ಧನಾತ್ಮಕ ಶಕ್ತಿಯನ್ನು ಮನೆ ಒಳಗಡೆ ಬಿಡ್ತಕ್ಕಂಥದ್ದೇ ಹೊಸ್ತಿಲಾಗಿರುತ್ತೆ. ಹೊಸ್ತಿಲು, ಆ ಹೊಸ್ತಿಲು ಎಲ್ಲಿರಬೇಕು? ನಾವು ಹೊಸ್ತಿಲು ಹೆಚ್ಚು ಪ್ರಾಶಸ್ತ್ಯ ಇತ್ತೀಚೆಗೆ ಎಲ್ಲೋ ಒಂದು ಕಡೆ ಈ ಅಪಾರ್ಟ್ಮೆಂಟ್ಗಳು, ಕೆಲವು ಕಟ್ಟಡ ಕಟ್ತಕ್ಕಂಥ ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂದರೆ, ಬಾಗಿಲುಗಳಿಗೆ ಹೊಸ್ತಿಲು ಇಡೋಕೆ ಹೋಗಲ್ಲ. ಅಟ್ಲೀಸ್ಟು ನೀವು ರೂಮ್ಗಳಿಗೆ ಇಟ್ಕೋಬೇಡಿ, ನೀವು ಬಾತ್ರೂಮ್ಗೆ ಇಡಬೇಡಿ, ನೀವೆಲ್ಲನೇ ಇಟ್ಕೋಬೇಡಿ, ಆದರೆ ಎರಡು ಜಾಗಕ್ಕಂತೂ ಹೊಸ್ತಿಲು ಇರಲೇಬೇಕು. ಇದ್ದರೆ ಮಾತ್ರ ಅದನ್ನು ಮನೆ ಅಂತೀವಿ, ಇಲ್ಲ ಅಂದರೆ ಅದು ಮನೆ ಅಲ್ಲ. ಯಾಕೆಂದರೆ ಆ ಹೊಸ್ತಿಲು ಅಂತಕ್ಕಂಥದ್ದೇ ಮನೆಯ ಒಂದು ಎಲ್ಲೋ ಒಂದು ಕಡೆ ಸ್ಕ್ಯಾನರ್ ಅಂತ ನಾವು ಕರಿತೀವಿ. ಅದು ಸಿಂಹದ್ವಾರ, ಮುಖ್ಯ ದ್ವಾರಕ್ಕೆ ಹೊಸ್ತಿಲು ಇಡಲೇಬೇಕು. ಇಟ್ಟಿರ್ತಾರೆ, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಕೆಲವು ಇತ್ತೀಚೆಗೆ ಈ ಫ್ಯಾಷನ್ ಮನೆಗಳು, ಹೊಸ ಮನೆಗಳು, ನಮ್ಮ ಅಲಂಕಾರಿಕ ಮನೆಗಳು ಬೇರೆ, ಅದೃಷ್ಟದ ಮನೆಗಳು ಬೇರೆ, ಎರಡೂ ಆನೆ ಬರುತ್ತೆ. ಅಲಂಕಾರಿಕ ಮನೆಗಳು, ಅದೃಷ್ಟ ಮನೆಗಳು. ಅಲಂಕಾರಿಕ ಮನೆಗಳು ಸ್ವಲ್ಪ ದಿವಸ ಎತ್ತು ಶೆಡ್ ಎತ್ಕೊಂಡು ಹೊಟ್ಟೋಗ್ತೀವಿ. ಅದೃಷ್ಟದ ಮನೆಗಳು ವಂಶ ಪಾರಂಪರ್ಯವಾಗೂ ಇರುತ್ತೆ. ಅದೇ ರೀತಿ ನೋಡೋಕೆ ಹೋದಾಗ ಸಿಂಹದ್ವಾರಕ್ಕೆ ಹೊಸ್ತಿಲಿರಬೇಕು, ದೇವರ ಮನೆಗೆ ಹೊಸ್ತಿಲು ಇರಲೇಬೇಕು. ಇನ್ನೊಂದು ಅಡುಗೆ ಮನೆ ಅಂತೀವಿ. ಇತ್ತೀಚೆಗಂತೂ ಈ ಓಪನ್ ಕಿಚನ್ ಆಗಿಬಿಟ್ಟು ಎಲ್ಲೂ ಹೊಸ್ತಿಲೂ ಇಲ್ಲ, ಬಾಗಿಲೂ ಇಲ್ಲ ಬಿಡಿ. ಆದರೆ ಇವತ್ತಿನ ದಿವಸ ಈ ಹೊಸ್ತಿಲಿನ ಮೇಲೆ ಕುಳಿತುಕೋಬಾರ್ದು, ಹೊಸ್ತಿಲಿನ ಮೇಲೆ ಕಾಲಿಡಬಾರ್ದು ಅಂತಕ್ಕಂಥ ಒಂದು ನಮ್ಮ ಸಂಪ್ರದಾಯ ನಮ್ಮಲ್ಲಿದೆ. ಮಹಾಲಕ್ಷ್ಮಿಯ ಆವಾಸ ಸ್ಥಾನ, ಮಹಾಲಕ್ಷ್ಮಿ ಮನೆಯಲ್ಲಿ ಹೊಸ್ತಿಲಲ್ಲಿರ್ತಾರೆ, ನೀರಲ್ಲಿರ್ತಾರೆ, ದೇವರ ಮನೆಯಲ್ಲಿರ್ತಾರೆ. ಮಹಾಲಕ್ಷ್ಮಿ ಆವಾಸ, ಮಹಾಲಕ್ಷ್ಮಿ ಶುದ್ಧತೆ ಮನೆಯಲ್ಲಿ ಸಂಪೂರ್ಣವಾಗಿ ನೀವು ಹೊರಿಸಿ ಸಾರಿಸಿ ಗುಡಿಸಿದ ತಕ್ಷಣ ಆ ಮನೆಗೆ ಪ್ರಪ್ರಥಮವಾಗಿ ಅಮ್ಮನ ಅನುಗ್ರಹ ಇದ್ದೇ ಇರುತ್ತೆ. ಹಾಗಾಗಿ ಪ್ರಧಾನ ದ್ವಾರ ಲಕ್ಷ್ಮಿಗೆ ಸಮಾನ. ಆ ಹೊಸ್ತಿಲನ್ನು ತುಳಿಯಬಾರ್ದು. ಇತ್ತೀಚೆಗೆ ನಾವೇನು ಮಾಡ್ತೀವಿ, ಈ ಪ್ಲಾಸ್ಟಿಕ್ ರಂಗೋಲಿಗಳಿರ್ಬೋದು ಅಥವಾ ಸ್ಟಿಕ್ಕರ್ಸನ್ನು ಹೊಸ್ತಿಲಿಗೆ ಹಚ್ಚಬಾರ್ದು. ನೀವು ಸಾಧ್ಯವಾದರೆ ಶುದ್ಧವಾದ ಅರಿಶಿನವನ್ನು ಕೈಯಲ್ಲಿ ಬೆರೆಸ್ಕೊಂಡು, ಅದರಲ್ಲೂ ಕೂಡ ನೀವು ಈ ಪಾತ್ರೆಗಳು ಇನ್ನೊಂದು ಮತ್ತು ಕೈಯಲ್ಲಿ ಪ್ಲಾಸ್ಟಿಕ್ಕಲ್ಲಿ ಬೆರೆಸಿದ ಅರಿಶಿನ ಕೂಡ ಇಡಬಾರ್ದು. ಆ ಪ್ಲಾಸ್ಟಿಕ್ ಸೇರಿದ ಅರಿಶಿನ ಕೂಡ ಇಡಬಾರ್ದು ಕೈಯಲ್ಲಿ. ಅಥವಾ ಒಂದು ಏನಾದರೂ ಒಂದು ಮರದ ಅಥವಾ ಅಡಿಕೆ ಒಂದು ತಟ್ಟೆನೋ ಅಂಥದ್ರಲ್ಲಿ ಅರಿಶಿನವನ್ನು ಬೆರೆಸ್ಕೊಂಡು ಹೊಸ್ತಿಲಿಗೆ ಈ ಕಡೆ ಆ ಕಡೆ ಇಟ್ಟರೆ ಮಹಾಲಕ್ಷ್ಮಿಯ ಕೃಪೆ ನಿಮಗೆ ಸಿಗುತ್ತೆ. ಹಾಗಾಗಿ ಹೊಸ್ತಿಲಿಗೆ ಪ್ಲಾಸ್ಟಿಕ್ ರಂಗೋಲೆಗಳನ್ನು ಹಚ್ಚಬಾರ್ದು. ಹಾಗೆ ಹೊಸ್ತಿಲ ಮೇಲೆ ಕುಳಿತುಕೋಬಾರ್ದು. ಕುಳಿತುಕೊಂಡ್ರೆ ದುಷ್ಟಶಕ್ತಿಗಳ ಪ್ರಭಾವ, ಸಾಲಗಳು ಜಾಸ್ತಿ ಆಗುತ್ತೆ, ಹಣ ಬೇಗ ಖರ್ಚಾಗ್ಬಿಡುತ್ತೆ, ಅನಾರೋಗ್ಯ ಕೂಡ ಕೊಡುತ್ತೆ. ಹೊಸ್ತಿಲಿಗೆ ಕಾಲು ತಾಕಬಾರ್ದು ಅಂತ ಹೇಳಿದೆ, ಪ್ಲಾಸ್ಟಿಕ್ ಅಂಟಿಸಬಾರ್ದು. ಹಾಗೆ ಮಾವಿನ ಅಥವಾ ತೆಂಗು, ಬಾಳೆ, ಈಗ ರೈತರಾದರೆ ಮಾವು ಬೆಳೀತಾ ಇರ್ತೀರ, ಸ್ವಲ್ಪ ಮಾವಿನ ಸೊಪ್ಪು ಆ ಹೊಸ್ತಿಲಿಗೆ ಅಥವಾ ಬಾಗಿಲಿಗೆ ಇಡ್ತಕ್ಕಂಥದ್ದು, ತೆಂಗಿನ ಒಂದು ಏನಾದರೂ ಗರಿ ಅಥವಾ ಇಡ್ತಕ್ಕಂಥದ್ದು, ಅಥವಾ ಸಾಧ್ಯವಾದರೆ ಬಾಳೆದಾಗ್ಬೋದು. ಇದನ್ನು ಹಸಿರುವಿಂದ ಕೂಡಿರ್ತಕ್ಕಂಥ, ಅದರಲ್ಲೂ ಹಸಿರು ಪ್ಲಾಸ್ಟಿಕ್ಕು ಕೂಡ ಹಾಕಬಾರ್ದು. ಹಸಿರಿನಿಂದ ಕೂಡಿರ್ತಕ್ಕಂಥ ಬೆಳೆದಂಥ ಪ್ರಕೃತಿದತ್ತವಾದ ನ್ಯಾಚುರಲ್ ಆಗಿರ್ತಕ್ಕಂಥದ್ದನ್ನು ಅಲ್ಲಿ ಅಲಂಕಾರ ಮಾಡಿದ್ರೆ ಅದಕ್ಕೆ ಲಕ್ಷ್ಮಿ ಕೂಡ ಕೃಪೆ ಸಿಗುತ್ತೆ. ಇತ್ತೀಚೆಗೆ ಭತ್ತದವನ್ನು ಕೂಡ ಎಷ್ಟೋ ಮನೆಗಳಲ್ಲಿ ಆ ಹೊಸ್ತಿಲು ಅಥವಾ ಮನೆಯ ಮುಖ್ಯ ದ್ವಾರಕ್ಕೆ ಭತ್ತವನ್ನು ಕೂಡ ಹಾಕಿರ್ತಕ್ಕಂಥದ್ದು ಗಮನಿಸಿದ್ವಿ. ಅದರಲ್ಲಿ ನಾವು ಅದು ಅವರವರ ಭಾವನೆ, ಅದು ಕೂಡ ಒಳ್ಳೆಯದು ಕೂಡ ಆಗಿರುತ್ತೆ. ಇನ್ನು ಗೆದ್ದಲು ಹಿಡಿದ್ರೆ, ಆ ಮನೆಯ ಬಾಗಿಲಿಗೆ ಗೆದ್ದಲು ಹಿಡಿದ್ರೆ ತಕ್ಷಣ ಅದನ್ನು ಬದಲಾಯಿಸ್ಕೊಳ್ಳೋದು ಕೂಡ ತುಂಬಾ ಒಳ್ಳೆಯದು. ಹಾಗೆಯೇ ತಲೆ ಹೊಸ್ತಿಲ ಮೇಲೆ ನಿಂತ್ಕೊಂಡು ಆ ಕಡೆ ಒಂದು ಕಾಲು ಈ ಕಡೆ ಒಂದು ಕಾಲು ಇಟ್ಕೊಂಡು ಫೋನ್ ಇಟ್ಕೊಂಡು ಮಾತಾಡ್ತಾ ಇದ್ದರೆ ಆ ಮನೆಗೆ ದರಿದ್ರ ಅಂತೂ ನಿಜವಾಗ್ಲೂ ಆವರಿಸ್ಕೊಳ್ಳುತ್ತೆ. ಹೊಸ್ತಿಲ ಮೇಲೆ ಕೂದಲು ಬೀಳಬಾರ್ದು. ತಲೆಯ ಕೂದಲು ಕೂಡ ಹೊಸ್ತಿಲ ಮೇಲೆ ಬೀಳೋದು ಅಷ್ಟು ಶುಭ ಕೂಡ ಅಲ್ಲ. ಹಾಗೆ ಹಲ್ಲುಜ್ಕೊಳ್ಳೋದು, ಕೂದಲು ಬೀಳ್ತಕ್ಕಂಥದ್ದು, ನಿಂತ್ಕೊಳ್ಳೋದು, ಕಾಲಿನಿಂದ ಒದೆಯೋದು,
ಅಥವಾ ಅದಕ್ಕೆ ಆ ಬಾಗಿಲಿಗೆ ನಾವು ಬಾಗಿಲ ಮುಂದೆ ನಿಂತ್ಕೊಂಡು ನಾವು ಮಾತಾಡ್ಕೊಂಡು ಕೂತ್ಕೊಳ್ಳೋದು ಕೂಡ ಅಷ್ಟು ಶುಭ ಕೂಡ ಅಲ್ಲ. ಇವೆಲ್ಲವೂ ಕೂಡ ನಂಬಿಕೆ ಕೂಡ ಆಗಿರುತ್ತೆ. ಇನ್ನು ಬಾಗಿಲು ಹಿಡ್ಕೊಂಡು ನಾವೇನೋ ಮಾತಾಡ್ತಾ ಇರ್ತೀವಿ, ಅದು ಕೂಡ ಶುಭ ಅಲ್ಲ. ಒದ್ದೆ ಬಟ್ಟೆಯಲ್ಲಿ ಆಗಾಗ ಅದನ್ನು ಒರೆಸ್ತಾ ಇದ್ದರೆ ತುಂಬಾ ಒಳ್ಳೆಯದಾಗತ್ತೆ. ಅರಿಶಿನವನ್ನು ಹಾಕ್ಕೊಂಡು ಒರೆಸಿದ್ರೆ ತುಂಬಾ ಒಳ್ಳೆಯದಾಗತ್ತೆ. ಹಾಲು, ಮೊಸರು, ತುಪ್ಪ, ಹಣ ಇವೆಲ್ಲವೂ ಕೂಡ ನಮಗೆ ಬರಬೇಕು ಅಂದರೆ ಆ ಹೊಸಲೇ ಹೆಚ್ಚು ಕಾರಣ ಅಂತ ಹೇಳ್ತಾ, ಈ ದಾರಿದ್ರ್ಯವನ್ನು ಹೋಗಲಾಡಿಸ್ಕೋಬೇಕು ಅಂದರೆ ಹೊಸಲಿನ ತುಂಬ ಭಕ್ತಿಯಿಂದ ಶ್ರದ್ಧೆಯಿಂದ ನೋಡ್ಕೊಳ್ಳಿ, ಎಲ್ಲವೂ ನಂಬಿಕೆಯ ಆಧಾರದಲ್ಲಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.